ಮನಸೂರೆಗೊಂಡಿರುವ ಸುರಸುಂದರಿ ಇವಳೇನಣ್ಣ? ನಿನ್ನ ದೃಷ್ಟಿ ಚಿತ್ತ ಪಡದಲ್ಲಿ ನೆಟ್ಟ ಸೃಷ್ಟಿ ಅಪೂರ್ವ ಕಲಾಕೃತಿ ಇವಳೇನಣ್ಣ? ನಿನ್ನ ಕನಸಿನಲ್ಲಿ ಹಗಲು ಹಿರುಳು ಕಾಡುತ್ತಿರುವ ಕನಸಿನ ಮೋಹಿನಿ ಇವಳೇನಣ್ಣ? ನಿನಗೆ ಕೊಟ್ಟ ಮಾತಿನಂತೆ 6 ನಿಮಿಷದಲ್ಲಿಯೇ ಈ ಪಾರಿವಾಳವನ್ನು ಅಪಹರಿಸಿ ಹೊತ್ತು ತಂದು ನಿನ್ನ ಪಾದಕ್ಕೆ ಸೀವೆ. ಕೊಟ್ಟ ಮಾತಿನಂತೆ ನಡೆದುದನಲ್ಲ ಈ ನಿನ್ನ ತಮ್ಮರಣ ತುಂಗ. ಶಬಾಷ್ ಶರಣತುಂಗ, ಶಬಾಷ್. 12 ವರ್ಷ ಘೋರ ತಪಸ್ಸನ್ನು ಮಾಡಿ ದೈವವನ್ನು ಸಾಕ್ಷಾತ್ಕಾರಗೊಳಿಸಬಹುದು. ಸಹಸ್ರಾದಿ ನಿಯಮಾದಿಗಳನ್ನು ಹತ್ತಿರಲು ಕೀರ್ತಿ ಸಂಪಾದಿಸಬಹುದು. ಶತಕೋಟಿ ಜನಸಂಖ್ಯೆಯನ್ನು ಸಮೀಪಿಸುವ ಭಾರತವನ್ನಾಳುವ ಸರ್ವಾಧಿಕಾರಿಯಾಗಬಹುದು. ಯುಗಕ್ಕೊಬ್ಬ ಯುಗ ಪುರುಷನು ಹುಟ್ಟುವಂತೆ ನಿನ್ನಂತ ತಮ್ಮನನ್ನು ಪಡೆದದ್ದು ನನ್ನ ಎಷ್ಟೋ ಜನ್ಮದ ಪುಣ್ಯ. ನಿನ್ನ ಆನಂದವೇ ನನ್ನ ಅಣ್ಣನಿಲ್ಲದ ಸಮಯದಲ್ಲಿ ಮೆತ್ತಗೆ ಕಾಮನ ಆಟವಾಡುವ ಕಾಮಕರೆ ತುಂಬಿರುವ ಈ ಜಗದಲ್ಲಿ ಕೇವಲ ಅಣ್ಣನ ಕಾಮ ತುಷೆ ತೀರಿಸುವುದಕ್ಕಾಗಿ ತರಬೇಕಾದ ಪುತ್ರರಿಗೆ ಮುಕ್ಕಾಗದಂತೆ ತಂದಿರುವ ನಿನ್ನ ಸಹೋದರತ್ವ ಲಕ್ಷ್ಮಣನಿಗೂ ಇರಲಿಕ್ಕಿಲ್ಲ ಇಂಥ ಅಪ್ಯಾಯಮಾನ. ಅಣ್ಣ, ನಿನ್ನ ಆನಂದವೇ ನನ್ನ ಆನಂದ. ಬರ್ತೇನೆ ನಾ. ಭಾರತಿ ಕಾಳಿದಾಸನ ಕಾವ್ಯ ನಾಯಕಿ, ಸೌಂದರ್ಯದ ರಾಣಿ, ಹುಣ್ಣಿಮೆಯ ಚಂದ್ರದಲ್ಲಿ ಚಿಗುರುವ ಶಶಿಯಂತೆ ನನ್ನ ತನು ಸಂಗಮದಲ್ಲಿ ಚಿಗುರುತ್ತಿವೆ ರಾಗರತಿಗಳು. ಕಮಾನ್ ಡಾರ್ಲಿಂಗ್, ಕಮಾನ್. ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಏನು ಅರಿಯದೆ ಮುಗ್ಧಳಂತಿರುವ ಈ ಸಹೋದರಿಯನ್ನ ನಿಮ್ಮ ಕಾಮದ ಸೊಲಗು ಶೃಂಗದಿಂದ ನನ್ನ ಬಾಳನ್ನು ಬರಿದು ಮಾಡಬೇಡಿ ಸೌಕಾರ್ರೆ, ಬರಿದು ಮಾಡಬೇಡಿ. ಭಾರತಿ, ಮುಗ್ಧ ಮಾತುಗಳನ್ನು ಮೊದಲದೆ ಮುತ್ತಿನ ಮಳೆಗರೆದು ಸುತ್ತುಗಟ್ಟು ಬಾಯಿ ಮಾರನ ದೇಹ. ಬೇಡಿ ಸೌಕಾರ್ರೆ, ಹೆಣ್ಣಿನ ಬಾಳಿನಲ್ಲಿ ಆಶಾ ಪ್ರಣತಿಯಾಗಿ ಬೆಳಗಬೇಕಾದ ಪ್ರಜೆಗಳ ಪ್ರತಿನಿಧಿಗಳು ತಾವು. ಅರಕ್ಷಣ ಆಸೆಗಾಗಿ ಜಾರತನಕ್ಕಿಳಿದರೆ ಮತ ಕೊಟ್ಟು ಗೆಲ್ಲಿಸಿದ ಮತದಾರರನ್ನು ಗಲ್ಲಿಗೇರಿಸಿದಂತೆಯೇ ಸರಿ. ಹೇ ಭಾರತಿ, ಪುಟಗಟ್ಟಲೆ ಒದರಬೇಡ. ಪುಟಗಟ್ಟಲೆ ಒದರಲು ಪರಿಪಕ್ವವಾದ ಸಮಯವಲ್ಲವಿದೆ. ನಮ್ಮಂತ ರಾಜಕಾರಣಿಗಳಿಗೆ ನಿಮ್ಮಂತ ಪರ್ಮನೆಂಟ್ ಸೂಳೆಯಾದಾಗ ಒದರುವಂತೆ ಉಪನ್ಯಾಸಗಳನ್ನು ಯಾವುದಾದರೂ ವೇದಿಕೆ ಮೇಲೆ ನಿನಗೊಂದು ಸ್ಥಾನ ಬಳುವಳಿಯಾಗಿ ಕೊಟ್ಟಾಗ ಸೌಕಾರ್ಯ, ನಿಮ್ಮ ಕಣ್ಣಿಗೆ ಬೆಳೆದ ಕಾಮದ ಪೊರೆಯನ್ನು ಸರಿಸಿ ಒಳಗಣ್ಣಿನಿಂದ ನೋಡಿ ಈ ದೀನಳನ್ನ. ಮಾನಭಂಗವಾದ ಮಾಲಿನಿಯ ಬಾಳು ಸ್ಮಶಾನದ ಹೂವಿಗಿಂತಲೂ ಕೀಳು, ವೇಶ್ಯ ವೃತ್ತಿಗಿಂತಲೂ ಕೀಳು ಅವಳ ಬಾಳು. ಕರುಣೆಯ ಕೂಗಿಗೆ ಕರಗಿ ಇಳಿಯುವುದು ಹೃದಯ ಕೊರಗಿದ ಕಾಮಕ್ಕೆ ಬಳುಕುವ ನಿನ್ನ ದೇಹವನ್ನು ಅಪ್ಪುವ ತನಕ. ಭಾರತಿ, ಹೊತ್ತು ಜಾರುತ್ತಿದೆ, ಮತ್ತು ಏರುತ್ತಿದೆ. ಹೊತ್ತನ್ನು ಕೊಟ್ಟು ಸುತ್ತುಗಟ್ಟುವ ಈ ಮಾರನ ದೇಹವನ್ನು ಆಡಿದ ನುಡಿಗಳನ್ನು ಆಲಕ್ಷಿಸಿ ಅಧಿಕಾರದ ಅಮಲಿನಲ್ಲಿ ಈ ಹೆಣ್ಣಿನ ಮೇಲೆ, ಹೆಂಡತನದ ಮೇಲೆ ಅಧಿಕಾರ ಚಲಾಯಿಸಲು ಬಂದದ್ದೇ ಆದರೆ ಈ ಹೆಣ್ಣು ತೋರಿಸಬೇಕಾದೀತು ಚಂಡಿ ಚಾಮುಂಡಿ ಅವತಾರವನ್ನು. ಪೌರುಷದ ಪೌರಾಣಿಕ ಮಾತುಗಳನ್ನಾಡಿ ಪ್ರೇಕ್ಷಕರನ್ನು ಗಿಟ್ಟಿಸಲು ಇದೆಲ್ಲ ನಾಟಕದ ಸನ್ನಿವೇಶ. ಭೂಮಿಯಿಂದ ದರೆಗೆಳೆದ ಬಂದ ಈ ಗುಲಾಬಿ ಮಣ್ಣವನ್ನು ಎನ್ನ ದೇಹಕ್ಕೆ ತಣಿಯುವ ಪ್ರೇಮ ಸನ್ನಿವೇಶ. ಮರ್ಕಟನ ಬುದ್ಧಿಯನ್ನ ಪ್ರದರ್ಶನ ಮಾಡಿದ್ದೇ ಆದರೆ ಹಿಂದೆ ಆದೀತು ನಿನ್ನ ನಾಟಕಕ್ಕೆ ಕೊನೆಯ ದುರಂತ ಸನ್ನಿವೇಶ.
ಸನ್ನಿವೇಶಗಳೊಂದಿಗೆ ಕಾಲಿಡುವ ಈ ಸನ್ನಿವೇಶವೇ ದುರಂತ ಸನ್ನಿವೇಶವೇ. ಸನ್ನೆಯ ತುಂಬ ಯೌವನದ ಜೌವನಿಯರ ಕಾಮ ಭಂಗಿಗಳಿಂದ ನಂತರ ಮಾಡುವ ಈ ಸನ್ನಿವೇಶಕ್ಕೆ ದುರಂತ ಸನ್ನಿವೇಶ. ಅಧಿಕಾರ ಕೈಯಲ್ಲಿದೆ, ನಾಟಕ ಏನು ಮಾಡಿದರೂ ನಡೆಯುತ್ತೆ ಅಂತ ಕಂಡ ಹೆಣ್ಣಿನ ನಡುವಿಗೆ ಕೈ ಹಾಕಿದ್ದೇ ಆದರೆ ನಿಮ್ಮ ಮಾನವನ್ನ ಬೀದಿಯಲ್ಲಿ ಹರಾಜಾಕಬೇಕಾಗುತ್ತದೆ. ಮಾನ್ಯ ಮುಖ್ಯಮಂತ್ರಿಗಳೇ, ಎಚ್ಚರ. ಬಣ್ಣದ ಹೆಣ್ಣೆ ತುಂಬಿದ ಜನಸಂದಣಿಯಲ್ಲಿ ನೀನೊಟ್ಟ ಬಟ್ಟೆಯನ್ನು ಒಂದೊಂದಾಗಿ ಹೇಳ ಹಠ ಮಾಡಬೇಕು. ಕ್ಷಣಾರ್ಥದಲ್ಲಿ ಅಂತ್ಯಗೊಳ್ಳುವ ಕಾಮನ ಕಾರ್ಯಕ್ಕೆ ವಿಘ್ನ ಒಡ್ಡದೆ ಒಲಿದು ಬಾ. ವಿನಾಕಾರಣ ರಾಜಕಾರಣಿಗಳ ವಿಕೋಪಕ್ಕೆ ತುತ್ತಾದಿಯಾ? ಎಚ್ಚರವಾಗಿ ಇರಬೇಕಾದವಳು ನಾನಲ್ಲ, ಕಾಮದ ಮಬ್ಬಿನಲ್ಲಿ ತಾಯಿಯಂತೆ ಕಾಣಬೇಕಾದ ಪರಸ್ತ್ರೀಯರನ್ನ ಜಾರತನಕ್ಕೆ ಕರೆಯುತ್ತಿರುವಿಯಲ್ಲ. ಈ ದೇಶದ ನಾಯಕನಾಗಲು ನೀನು ನಾಲಾಯಕ. ವಿರೋಧ ಪಕ್ಷದವರ ಇಂತಹ ಟೀಕೆಗಳನ್ನು ಕೇಳಿ ಬದಿಗೊತ್ತಿದ ಬಂಡ ರಾಜಕಾರಣಿಗಳು ಅರಚಿದರು. ಮಲ್ಲಿಗೆಯ ರುಚಿ ಕಂಡ ದುಂಬಿಯಂತೆ ನಿನ್ನ ಕೆಂದುಟಿಯ ತುಂಬಿಸದಂತೆ ಬಿಡನು ನಾನಿನ್ನ. ಆದರೆ ಈ ಆಯುಧದಿಂದ ನಿನ್ನ ಪ್ರಾಣವನ್ನೇ ಬಲಿ ತೆಗೆದುಕೊಳ್ಳಲು ಹೇಸುವವಳಲ್ಲ ಈ ನಾರಿ. ಆಮೇಲೆ ಆ ರಿವಾಲ್ವರ್ನಲ್ಲಿರ್ತಕ್ಕಂಥ ಕುಂಡುಗಳು ಇಲ್ಲಿವೆ ಭಾರತಿ. ಅವರೇ ಆಯುಧ ಹಿಡಿದರೆ ಅಪಾಶ್ಯಕ್ಕೆ ಗುರಿ ಮಾಡಿದಂತಾಗುತ್ತದೆ. ಬೇಡ ಬಾ. ಧ್ವನಿಗೆ ಆಲಿಸಿ ಅಂತರ್ಮುಖದಿಂದ ಸೀರೆಯನ್ನು ಕೊಟ್ಟು ಕಾಪಾಡಲು ಇಲ್ಲಿಲ್ಲ ದ್ವಾಪರ ಯುಗದ ಶ್ರೀಕೃಷ್ಣ. ಗಂಡರನ್ನು ಇಟ್ಟುಕೊಂಡ ಪಾಂಚಾಲಿಯೋ ನೀನಲ್ಲ. ನಿಜವಾಗಿ ಕೆಟ್ಟ ಹುಡುಗಿರಂತೆ ಮಂತ್ರಿಯ ಸ್ಥಾನದಲ್ಲಿದ್ದರು. ನಿನ್ನ ಕಂತ್ರಿ ಬುದ್ಧಿ ಬಿಡಿರಲ್ಲ ರಣತುಂಗ.
ಅಮ್ಮ ಅಮ್ಮ ಭಾರತ ಅಂದೆ. ನೋಡಿದೀಯ ತಾಯಿ, ನೋಡಿದೀಯ ನಿನ್ನ ಮಾನಗೆಟ್ಟ ಮಗಳನ್ನ. ಸ್ವತಂತ್ರ ಭಾರತ ನಾಡಿನಲ್ಲಿ ಈ ನಾರಿಯ ಮೇಲೆ ನಡೆದ ಅತ್ಯಾಚಾರದ ಕಾಂಡವನ್ನ ಹೊಡೆದು ಚೂರು ಚೂರಾಯಿತೆ ಶೀಲದ ಗಡಿಗೆ. ಬಾಣಿಗೆಟ್ಟುಗಳೆಂಬ ಹಳೆಯ ಪಟ್ಟಿ ಹೊತ್ತು ಹೇಗೆ ಹಿಂತಿರುಗಲಿ ನಾನು ಹೆಣ್ತನದ ಮನೆಗೆ? ಜನನಿ, ಯಾಕಮ್ಮ ಈ ರೀತಿ ಮೂಕಳಾಗಿ ಮುದುಡಿ ಕುಳಿತಿರುವೆ? ಚಾಚುಣ್ಣಕ್ಕೆ ನಾಲಿಗೆ ಹರಿಸು ರಕ್ತದ ಹೊಳೆಯನ್ನ, ಹರಿಸು ರಕ್ತದ ಹೊಳೆಯನ್ನ. ಈ ಧೀನಳ ಕೂಗು ನಿನಗೆ ಕೇಳಿಸುತ್ತಿಲ್ಲವೇ ತಾಯಿ? ಕೇಳಿಸುತ್ತಿಲ್ಲವೇನಮ್ಮ? ನನ್ನ ಕೂಗು ಕೇಳಿ ನೀನು ಮಾಡುವುದಾದರೂ ಏನಿದೆ ಅಮ್ಮ? ಏಕೆಂದರೆ ನೀನು ನನ್ನಂತೆ ಹೆಣ್ಣು. ನೀನು ನನ್ನಂತೆಯೇ ಹೆಣ್ಣು. ಅಂದು ತೂರಿದ ಸಭೆಯಲ್ಲಿ ಗಂಡಂದಿರು ಐವಂದಿರಿದ್ದರು. ಮಾನವೀಯ ಮಾನಹರಣ ಮಾಡುವ ಪ್ರಯತ್ನ ನಡೆದಾಗ ಇನ್ನು ನನ್ನಂತ ಹೆಣ್ಣಿಗೆ ಎಲ್ಲಿದೆ ಮಾನ ರಕ್ಷಣೆ? ಇನ್ನು ನನ್ನಂತ ಹೆಣ್ಣಿಗೆ ಎಲ್ಲಿದೆ ಮಾನ ರಕ್ಷಣೆ? ಇಲ್ಲ, ಇಂಥ ಚಂಡಮುಂಡರ ರಾಕ್ಷಸರನ್ನು ಸಂಹಾರ ಮಾಡಬೇಕಾದರೆ ವೀರರಾಣಿ ಕಿತ್ತೂರ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀ ದೇವಿಯಂತೆ ಕೈಯಲ್ಲಿ ಖಡ್ಗ ಹಿಡಿದು ಹೋರಾಡುವ ಶೂರನಾರಿಯರಾಗಬೇಕು, ಶೂರನಾರಿಯರಾಗಬೇಕು. ಹೆಣ್ಣು ಹೆಣ್ಣಂತ ಮೈ ಎಲ್ಲ ಮಣ್ಣಾಯ್ತು, ಜೇಬಿನಾಗ ಹಣವೂ ಕಾಲಾಯ್ತು. ಕಡೆಗೆ ಹಣ ಹಾಕಕ್ ಬಂದಿವ್ರಿ, ಹೆಣ್ಣು ಮಾತ್ರ ಒಂದೂ ದಕ್ಲಲ್ಲ. ಲಾಸ್ಟ್ ಒಂದು ಸಿಕ್ತು, ಅದು ಸೆಕೆಂಡ್ ಹ್ಯಾಂಡ್. ಮದುವಾದ ಓಲ್ಡ್ ಗಿರಾಕಿ ರೆಡಿಯಾಗಿ ನಿಂತ್ಬಿಟ್ಟಾಳ ತೂಗಾಲಿನ ಮೇಲೆ. ತುಂಗಾಬಾಯಿ ಕಾಡಂಚಿನ ಮೇಲೆ ತಣ್ಣೀರು ಹಾಕಿ ನಮ್ಮ ಬಾಳು ಕಣ್ಣೀರು ಮಾಡ್ಯಾಳ. ಕಣ್ಣೀರ ಬಾರಿ ಇದೆ ಲೇ, ಈ ಕುಬೇರ್ನ ಒಟ್ಟ ಬಿಟ್ಟಿ ಕೂಳಿದಂಗಿದ್ದಂಗಿದೆಯಲ್ಲ ಲೇ. ಯಪ್ಪ ಯಪ್ಪ ಏನ್ ಸತ್ತರಂಗ ಹಾಕತ್ತಿಯಲ್ಲ ನೀನು? ಇಷ್ಟಾದ್ರೂ ನಾನು ಮುದ್ದಿನ ಮಗನೇನಪ್ಪ.
ನೀನು ನನ್ನ ಮುದ್ದಿನ ಮಗ ಆಗಿದ್ರೆ ಹಿಂಗೆ ಯಾಕಿರ್ತಿತ್ತು ತಂದೆಗೆ ತದ್ದು ಹಿಡಿದಿದ್ದೀವಿ ಇಷ್ಟೊತ್ತೇ ನನ್ನ ಮಾತು ಕೇಳಿದ್ರೆ ನೀನು ಮದುವೆ ಆಗ್ತಿತ್ತಲೇ ನನ್ನ ಮದುವೆ ಯಪ್ಪ ನನ್ನ ಮದುವೆ ಒಂದು ಮಾಡಿಬಿಡು. ಶ್ರಾವಣ ಕುಮಾರ ಪುಟ್ಟ ಓದ್ಕೊಂಡು ಹೋದಂಗ ನೀನು ಓದ್ಕೊಂಡು ಈಗ ಹೆಂಗೆ ತಿರುತ್ತ ನಾಯಪ್ಪ. ಅಲ್ಲಲೇ ಪುಟ್ಟಾಗ ನೀವು ಊರಲ್ಲಿ ಓದ್ಕೊಂಡು ತಿರುಗಾಡಕ ನನಗೇನು ಕೈ ಕಾಲು ಬಿದ್ದಿಲ್ಲಲೇ. ಹುಡುಗ ಶ್ರೀಮಂತರ ಮನೆ ಹುಡುಗಿ ಆದ್ರೆ ಅಲ್ಲಪ್ಪ, ಶ್ರೀಮಂತರ ಮನೆ ಹುಡುಗಿ ಅಂತ ಶೀಲೆ ಕಟ್ಟಕ್ಕನಾದ್ರೂ ಕಟ್ಟಿ ಅಂತ ಕಣ್ಣಲೇ ಆ ಹುಡುಗಿ ಅಪರಂಜಿ. ಏನು ಭಯಂಕರ ಪತಿವ್ರತೆ ಅಲ್ಲಪ್ಪ. ಮತ್ತೆ ದುಡ್ಡಿನ ಜಾಸ್ತಿ ಐತಿ ನಿನಗೆ. ದುಡ್ಡಿನಾಸಿ ಮತ್ತೆ ರಂಡು ಮುಂದೇನಾರ ಸಜ್ಜು ಮಾಡಿ ಅಂತ ಲೇ ಹುಡುಗಿ ಒಪ್ಪಿಗೆ ಕೊಡ್ಬೇಕಲ್ಲ ಲೇ. ಕಣ್ಣೆಲೆ ಕಣ್ಣೆಲೆ ಮದುವೆ ಯಾವಾಗ ಇಟ್ಕೊಂಡಿಯಪ್ಪ? ಸಪ್ಪಗಾಗ್ಬಿಡಲಿ ಮಗ. ಆ ಕಣ್ಣೆ ಒಪ್ಪಿರ್ಬೇಕಲ್ಲ. ಗುಡ್ಡದಂತ ಸುದ್ದಿ ನಮ್ಮ ಕಾರ್ಯಕ್ರಮ ಗುಡ್ಡದಂತ ಸುದ್ದಿ ಸಡನ್ ಸಾಪು ಮಾಡಿ ನೋಡು. ಸಪ್ಪಗಾಗ್ಬೇಡ ಮಗ, ಸ್ವಲ್ಪ ಸಪ್ಪಗಾಗ್ಬೇಡ. ಆ ಹುಡುಗಿನ ಹೆಂಗನ ಮಾಡಿ ಸ್ವಲ್ಪ ನಿನಗೆ ಒಪ್ಪಿಸ್ತೀನಿ, ರೆಡಿ ಮಾಡಿಸ್ತೀನಿ. ಅಂದ್ರೆ ಅದೇ ರಾಗ ಅದೇ ಅಲ್ಲ. ಇಷ್ಟು ದಿನ ಲವ್ ಮಾಡಿ ನೋವು ಅನುಭವಿಸಿದ ಸಾಕು ಅಂದ್ರೆ ಮತ್ತೆ ಲವ್ ಮಾಡಂತೀಯ? ಆಗ್ಲಿ, ಇದೊಂದ್ಸಲ ನಿನ್ನ ಮಾತು ಕೇಳಿ ನೋಡೋಣಂತೆ. ಹುಡುಗಿ ಯಾರಪ್ಪ? ಇನ್ಯಾರು ನಮ್ಮ ಮನೆ ಹುಡುಗಿ ನವದಲ. ನವದಲ ಬರೋ ಟೈಮ್ ಆಯ್ತು. ಹೀಗಾದರೂ ಮಾಡಿ ಅವಳನ್ನ ಹುಮ್ಮಸ್ಸಿನಿಂದ ಮುಳ್ಳು ಮಾಡಿ ಬೆಸ್ಟ್ ಆಫ್ ಲಕ್ ಅಂತ ಕೈ ಹಿಡಿದು ನಿನ್ನ ಕಾರ್ಯ ಯಶಸ್ವಿ ಆಗಲಿಲ್ಲ. ಯಶಸ್ವಿ ಆಗಲಿಲ್ಲ. ಆಯ್ತಾಯ್ತಪ್ಪ, ಯಶಸ್ವಿ ಮಾಡಿ. ಹಾಗಾದ್ರೆ ಹುಮ್ಮಸ್ಸಿನಿಂದ ಇರ್ಬೇಕು. ಹೌದು, ನಾನು ಇಷ್ಟು ದಿವಸ ಆದರೂ ನಾವ್ದಗಳನ್ನು ಆ ರೀತಿ ನೋಡೇ ಇಲ್ವಲ್ಲ. ಈಗ ಒಮ್ಮೆಲೆ ನೋಡಕ ಕಷ್ಟ ಆಗ್ತೈತಿ. ಏನಾಗ್ಲಿ, ನವದಲ ಬರೋ ಮುಂಚೆ ಒಮ್ಮೆ ಪ್ರಾಕ್ಟೀಸ್ ಮಾಡೇ ಬಿಡ್ತೀನಿ. ನವದಲ ನಾನು ನಿನ್ನ ಲವ್ ಮಾಡ್ತೀನಿ. ನಾನು ನಿನ್ನ ಲವ್ ಮಾಡ್ತೀನಿ. ಫಸ್ಟ್ ಕ್ಲಾಸ್ ಕಾಣ್ತಿದೆ ಅಂದಾಗೆ ಕೈಯಲ್ಲಿ ಗುಲಾಬಿ ಇಟ್ಕೊಂಡಿದ್ದೀರಾ? ಏಕೆ ಇಷ್ಟ ಚೆನ್ನಾಗಿ ಕಾಣ್ತಾ ಇಲ್ವೇ? ಫಸ್ಟ್ ಕ್ಲಾಸ್ ಕಾಣ್ತಾ ಇದೆ, ಕೈಯೆಲ್ಲ ರೋಸ್ ಹಿಡ್ದಿದ್ದೀರಾ. ಯಾಕೆ ಸುಮ್ಮನೆ ಹಿಡಿದೆ? ಅಯ್ಯೋ, ಹಾಗೆಲ್ಲ ಸುಮ್ಮನೆ ಹಿಡಿಬಾರ್ದು ಕಣ್ರಿ. ಏಕೆ? ಹಾ, ಮತ್ತೆ ಗುಲಾಬಿಯನ್ನು ಹಿಡಿದು ನಿಂತ್ಕೊಂಡ್ರೆ ಪ್ರೇಮಿ ಆಗಮನಕ್ಕಾಗಿ ಕಾಯ್ತಿರ್ತೀರಾ ಅನ್ಕೊಂತಾರೆ. ಅಲ್ಲವರಲ್ಲ, ನನ್ನ ಜೊತೆ ಇಷ್ಟು ಸಲೀಸಾಗಿ ಮಾತಾಡ್ತೀಯಲ್ಲ, ನಿನ್ಗೇನು ಆ ಥರದ ಭಯ ಆಗೋದಿಲ್ಲೇನು? ಇಲ್ವಲ್ಲ. ಅಲ್ಲ, ಗಂಟ್ಲು ಕುಗ್ದಂಗೆ ಆಗೋವು, ನರ ಬಾಟಂಗೆ ಆಗೋವು, ಬೆವರು ಹಿಡ್ದಂಗೆ ಆಗೋವು, ಚಳಿ ಸೆಳೆ ಬಂದಂಗೆ ಆಗೋದು. ನನ್ಗೆ ಹಂಗಾಗ್ತಿತ್ತು ಅವಾಗ. ಇವತ್ತು ತಣ್ಣಗಾಗಿವೆ, ಮತ್ತೆ ನಿನಗೆ ಹಂಗಾಗುತ್ತೇನ ಅಂತ. ಹಾಗೇನಿಲ್ಲಪ್ಪ. ಯಾಕೋಪಿ, ಯಾಕೆ ಇವತ್ತು ಈ ರೀತಿ ಮಾತಾಡ್ತಿದ್ದೀಯಾ? ನೀನ್ ಯಾವತ್ತೂ ನನ್ನ ಹತ್ರ ಈ ರೀತಿ ಮಾತಾಡೇ ಇರ್ಲಿಲ್ಲಲ್ಲ. ಓಹೋ, ಪ್ರೇಮಿ ಆಗಮನಕ್ಕಾಗಿ ಕಾಯ್ತಾ ನಿಂತಿದ್ದೀಯಾ? ನಿನಗೆ ನಾನು ಡಿಸ್ಟರ್ಬ್ ಮಾಡ್ತೀನಿ ಅಂತ ಭಯ ಪಡ್ಬೇಡ. ನಾನು ಹೀಗೆ ಜಾಗ ಖಾಲಿ ಮಾಡ್ತೀನಿ. ಬಾಯ್. ಹೋಗು. ಹೇಗೆ ಮಾತು ಕೇಳಿ ಧರ್ಮರಾಯ ಕೆಟ್ಟ ಅಂತಾರಲ್ಲ, ಮನುಷ್ಯನಾಗಿಲ್ಲದ್ದು ಮಾತಿನಲ್ಲಿ ಬಾ ಅಂದ್ರೆ ಎಲ್ಲಿಂದ ಬರ್ತೈತಿ? ಮಾತನಾಡೋರ ಹತ್ರ ಮಾತನಾಡಿದ್ರೇನೆ ಮಾತು ಮಧುರ. ಅದೇ ನಾನು ಮಲ್ಲೆ ಹತ್ರ ಆಗಿದ್ರೆ, ಮಲ್ಲಿ ನಾನು ಕಾಣೋದೇನು ಕನಸ ಅಲ್ಲ ನನಸು.
ನಾನು ಮಲ್ಲಿ ಅನ್ಕೊಡ್ಲೆ ಸಡನ್ ಪ್ರತ್ಯಕ್ಷ ಆದಿ ಹ್ಯಾಂಗಿಲ್ಲ. ಅಯ್ಯೋ ನೋಡು, ಹೃದಯ ಎಲ್ಲಿರುತ್ತೋ ಹುಡುಗಿ ಅಲ್ಲಿ, ಲವ್ ಎಲ್ಲಿರುತ್ತೋ ಲೇಡಿ ಅಲ್ಲಿ. ಅಂದ್ರೆ ನಾನು ನಿನ್ ಲವ್ ಮಾಡ್ತೀನಿ ಅಂತ ಹೇಳಿದೆನಾ? ತಿಳಿಯೋದೇನ್ ಬಂತು, ಕ್ಲೀನಾಗಿ ಕೇಳಿಸ್ತಾ ಐತಿ. ಏನ್ ಕೇಳಿಸೈತೆ? ಆ ನಿನ್ನ ಹೃದಯದಾಗ ಡವ ಡವ, ಅದ್ರ ಜೊತೆಗೆ ಲವ್ ಲವ್ ಅನ್ನೋದು ಕೇಳಿಸ್ತಾ ಐತಿ. ನಿನ್ನ ಲವ್ ಲವ್ ಅನ್ನಂಗಿಲ್ಲ. ಸೆಕೆಂಡ್ ಹ್ಯಾಂಡ್ ಹಿಡಿದು ಕೂಡ್ಲೆ ನಾಯಿ ಬೊಗತಾವಲ್ಲ, ಹಾವು ಹಾವು ಅಂತ ಬೊಗದಂಗ ಆಗ್ತೈತಿ. ನಿನಗೆ ಹವು ಹವು ಅಂತಂದ್ರೆ ನನಗೆ ಹಾವು ಬೇರೆ ಪ್ಯಾರಿ ಅನ್ನಂಗ. ಒಟ್ಟು ತಯಾರ ನಿಂತ್ಬಿಟ್ಟೇನಾರಿ ಅಲ್ಲ. ಏನು ಕೊಬ್ಬರಿ ಖಾರ ತಿನ್ಬೇಕು ಅನ್ಕೊಂಡು ಹುಡುಗನ ಬೊಗರಿ ಆಡಿಸ್ದಂಗ ಆಡಿಸ್ದೆ. ಹೋಗ್ಲಿ ಬಿಡು ಗೋಪಿ, ನಿನ್ನ ಮನಸ್ಸು ನೋಯ್ಸಕ್ ನಾನು ತಯಾರಿಲ್ಲ. ನೋಡು, ಸಾಯೋ ತನಕ ನಿನ್ನ ಜೊತೆ ಲವ್ ಸಾಂಗ್ ಆಡ್ಕೊಂತ ಎಲ್ಲೋ ಒಂದ್ ಕಡೆಗೆ ಇರ್ತೀನಿ. ಎಲ್ಲೋ ಒಂದ್ ಕಡೆಗೆ ಇರೋದೇನು